ಹಸಿರು ಸೇನೆಗೆ, ಶ್ರಮ ಜೀವಿಗೆ, ರೈತ ಮಕ್ಕಳಿಗೆ, ರೈತ ಮಹಿಳೆಯರಿಗೆ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ರೈತ ಮಕ್ಕಳಿಗೆ, ರೈತ ಮಹಿಳೆಯರಿಗೆ ಬೇಕು, ನ್ಯಾಯ ಬೇಕು, ಎಲ್ಲಿಯವರೆಗೆ ಹೋರಾಟ, ಎಲ್ಲುವರೆಗೆ ಹೋರಾಟ, ದೇಶಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ರೈತ ಹೋರಾಟಕ್ಕೆ, ರೈತ ಚಳವಳಿಗೆ, ರೈತ ಮಕ್ಕಳಿಗೆ, ರೈತ ಮಹಿಳೆಯರಿಗೆ ಆಮೇಲೆ ಅಲ್ಲಾಯ್ತು ಇಲ್ಲಾಯ್ತು, ಆ ಪೊಲೀಸರು ಹುಡ್ತಾರ, ಈ ಪೊಲೀಸರು ಹುಡ್ತಾರ, ಎಲ್ಲ ಸಮಥಿಂಗ್ ಮಾಡ್ಕೊಳ್ಳಂತೆ ಹೊರಗಳು ಇವೆಲ್ಲವೇ. ಯಾವ ಪೊಲೀಸರು ಎಲ್ಲಿ ಯಾವ ಭ್ರಷ್ಟರ ಇದ್ದಿದ್ರಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅಭಿವೃದ್ಧಿ ನಡೀತಿದ್ದಾವೆ ನೋಡಿ. ನಾವಿಲ್ಲಿ ಕೈ ಕುಂತಿದ್ದೇವೆ. ರೈತ ಬಂಧುಗಳೇ, ಏನ್ ಬೇಗೂರು ಹೋಬಳಿ ಗರನಹಳ್ಳಿ ಗೇಟ್ ಬಳಿ ಏನ್ ಚಳವಳಿ ನಡೆಸ್ತಾ ಇದ್ದೀವಿ, ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಏನಿವತ್ತು NH 66ರ 766ರ ಮೈಸೂರು ಮತ್ತು ಊಟಿ ರಸ್ತೆಯಲ್ಲಿ ಸುಮಾರು 1 ವರ್ಷಗಳಿಂದ ಕಾಮಗಾರಿಯನ್ನ ಮಂದಗತಿಯಲ್ಲಿ ನಡೆಸ್ತಕ್ಕಂಥದ್ದು ಅಂತ ಹೇಳಿದ್ರೆ, ಈಗ ಸುಮಾರು 1 ವರ್ಷದಿಂದ ಪೊಲೀಸ್ ಇಲಾಖೆಯವರು ನಮಗೆ ರಿಪೋರ್ಟ್ ಕೊಡಬೇಕು, ಎಷ್ಟು ಜನ ಪ್ರಾಣಿಹಾನಿ ಆಗಿದೆ ಮತ್ತೆ ಎಷ್ಟು ಜನ ಅಂಗವಿಕಲರಾಗಿದ್ದಾರೆ ಅಂತಕ್ಕಂಥ ಮಾಹಿತಿಯನ್ನ ಪೊಲೀಸ್ ಇಲಾಖೆಯವರೇ ಕೊಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ, ವೀರಪುರ ಗೇಟ್ 1ರಲ್ಲೇ ಸುಮಾರು 1 ತಿಂಗಳಲ್ಲಿ 4 ಜನ ಹತ್ಯೆ ಆಗಿರ್ತಕ್ಕಂಥದ್ದು, ಏನು ಬಲಿಯಾಗಿರ್ತಕ್ಕಂಥದ್ದು. ಈ ಟಿಪ್ಪರ್ ಆಳುಗಳಾಗಲಿ ಅಥವಾ ಏನು ಪ್ರವಾಸಿಗರು ಏನು ಹಿಡಿತದಲ್ಲಿರದೆ ಅತಿ ವೇಗ ಮತ್ತೆ ಅಜಾಗರೂಕತೆಯಿಂದ ಒಂದು ವಾಹನವನ್ನ ಚಲಾಯಿಸಿ ರೈತರನ್ನ ಸುಮಾರು 1 ತಿಂಗಳಲ್ಲಿ 4 ಜನ ಒಂದ್ ಕಡೆ ಇರಲಿ, ಪೊಲೀಸ್ ಇಲಾಖೆಯವರು ಸಹ ಇದಕ್ಕೆ ಬಲಿಯಾಗಿದ್ದಾರೆ ಅನ್ನೋದು ಒಂದು ಅಚ್ಚರಿ ವಿಚಾರ ಬಂಧುಗಳೇ. ಪೊಲೀಸ್ ಸಿಬ್ಬಂದಿನೇ ಈ ವ್ಯವಸ್ಥೆಗೆ ಬಲಿಯಾಗಿದ್ದಾರೆ. ಪೊಲೀಸ್ನವರೇ ನೀವೇ ತಿಳ್ಕೊಂಡು ನಿಮ್ಮ ಸಿಬ್ಬಂದಿನೇ ಬಲಿಯಾದಂತ ಸಂದರ್ಭದಲ್ಲಿ ಇನ್ನು ಜನಸಾಮಾನ್ಯರ ಗತಿ ಏನು, ನಾಗರಿಕರ ಗತಿ ಏನು, ಅದರ ಬಗ್ಗೆ ಸೂಕ್ಷ್ಮವಾಗಿ ಗಮನಿಸಬೇಕು. ಮತ್ತೆ ಸಂಬಂಧಪಟ್ಟವರು, ಈಗ ನಾವು ನಿನ್ನೆಯಿಂದ ಹೋರಾಟವನ್ನ